ಈಗ ಅರ್ಚಕರಾದಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ತೆ. ಈಶ್ವರಾನಂದ ಪುರಿ ಶ್ರೀಗಳು ಹೇಳಿದಂತಹ ಮಾತು ನಿಜಕ್ಕೂ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಆ ದಿನ ದೇಗುಲದಲ್ಲಿ ಆದಂತಹ ಬೆಳವಣಿಗೆಯ ಬಗ್ಗೆ ಈಗಲೂ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಇದೆಯಾ? ಖಂಡಿತ ಇಲ್ಲ ಮೇಡಮ್. ಇವಾಗ್ಲೂ ಇಲ್ಲ, ಹಿಂದೆನೂ ಇಲ್ಲ, ಮುಂದೆ ನಮ್ಮ ದೇವಸ್ಥಾನದಲ್ಲಿ ಆಗಲ್ಲ ಮೇಡಮ್. ಹಾಗಾದ್ರೆ ಆ ದಿನ ಆಗಿದ್ದೇನು ಶ್ರೀನಿವಾಸ್ ಅವರೇ? ಮೇಡಮ್, ಆ ದಿನ ಏನು ಆಗಿದೆ ಅಂತ ಹೇಳಿದ್ರೆ, ಅವರು ನಾವು ಪ್ರತಿ ವರ್ಷ 7 ವರ್ಷದಿಂದ ನಾವು ವೈಕುಂಠ ಏಕಾದಶಿ ಮಾಡ್ಕೊಂಡು ಬಂದಿದ್ದೀವಿ. 7 ವರ್ಷದಿಂದನೂ ಕೂಡ 3 ಮಠಾಧೀಶ್ವರ ಸ್ವಾಮಿಗಳನ್ನ ನಾವು ಅಲ್ಲಿ ಕರೆಸ್ತೀವಿ. ಪ್ರತಿ ವರ್ಷ ಹೆಂಗ್ ಬಂದ್ರು ಈ ಸತಿನೂ ಹಾಗೆ ಬಂದಿದ್ದಾರೆ. ಈ ಸತಿನೂ ಅದೇ ತರ ಬಂದು ಅವ್ರಿಗೆ ಯಾವ ತರ ನಾವು ಹಿಂದೆ ಎಲ್ಲ ಸನ್ಮಾನ ಮಾಡ್ಬೇಕು ಆ ತರನೇ ಸನ್ಮಾನ ಮಾಡಿ ಕಳಿಸಿದೀವಿ ಮೇಡಮ್. ಎಲ್ಲೂ ಲೋಪ ಆಗಿಲ್ಲ ಮೇಡಮ್. ಅಲ್ಲ, ಅವ್ರು ಹೇಳ್ತಾರೆ ಆ ಗರ್ಭಗುಡಿಯ ಮುಂದೆ ಪ್ರಾಂಗಣ ಇದೆ, ಅಲ್ಲಿ ಎಲ್ಲರೂ ಕೂಡ ನಿಂತಿರ್ತೀವಿ, ಆದ್ರೆ ಜಾತಿಯ ಹೆಣ್ಮಕ್ಳನ್ನ ಒಳಗಡೆ ಬಿಡ್ತಾರೆ, ನಮ್ಮನ್ನ ಯಾರೂ ಕೂಡ ಒಳಗಡೆ ಕರೆಯೋದಿಲ್ಲ ಅನ್ನುವಂಥ ಬೇಸರ ಅವ್ರದ್ದು. ಓಕೆ ಮೇಡಮ್, ಇದಕ್ಕೊಂದು ಆಮೇಲೆ ನರಕ ಅನುಭವಿಸ್ಬಿಟ್ಟೆ ನಾನು ಅನ್ನುವಂಥ ಪದ ಕೂಡ ಬಳಸ್ತಾರೆ. ಹಾಗಾದ್ರೆ ಅಂಥದ್ದು ಏನಾಯ್ತು ಅನ್ನುವಂಥ ಪ್ರಶ್ನೆ ಮೂಡುತ್ತಲ್ವಾ ಮೇಡಮ್? ಅವ್ರು ಅಲ್ಲಿಗೆ ಬಂದು ಇರೋದೇ 10 ನಿಮಿಷ 15 ನಿಮಿಷ ಇದ್ರು. ಪ್ರತಿ ವರ್ಷ ಹ್ಯಾಕ್ ಮಾಡಿದ್ರು ಅದೇ ತರ ನಾವು ಅವ್ರಿಗೆ ಮಾಡಿದೀವಿ ಮೇಡಮ್. ಅವ್ರಿಗೆ ಯಾವ ತರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ನನ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಓಕೆ, ಈಗ ಹೆಣ್ಣು ಮಕ್ಕಳದ್ದು ಹೇಳಿದ್ರಲ್ಲ ಮೇಡಮ್, ಪ್ರಾಂಗಣ ಹೆಸರು ಸುಖನಾಸಿ ಅಂತ. ಪಾಂಚರಾತ್ರ ಆಗಮದಲ್ಲಿ ಸುಖನಾಸಿ ಅಂತ ಕರೀತಾರೆ ಆ ಪ್ರಾಂಗಣನ. ಆ ಪ್ರಾಂಗಣದಲ್ಲಿ ವಿಶೇಷವಾದ ಪೂಜೆಗಳ ದಿವಸ ಹೆಣ್ಣು ಮಕ್ಕಳು ಸಾಮಾನ್ಯಕ್ಕೆ ನಮ್ಮ ಅರ್ಚಕರ ಮನೆಯವರಾಗಿರ್ಬಹುದು, ಅರ್ಚಕರಿಗೆ ಸಂಬಂಧಪಟ್ಟ ಮನೆಯವರಾಗಿರ್ಬಹುದು, ಬಂದು ಅಲ್ಲಿ 1 ಎಳೆ ದೀಪ, 2 ಎಳೆ ದೀಪ, 5 ಎಳೆ ದೀಪ ಅಂತ ಇರುತ್ತೆ ಮೇಡಮ್. ಆ ದೀಪನ ಅವರು ಹಚ್ಕೊಡ್ಬೇಕು ಮೇಡಮ್. ಇದು ಸುಮಾರು ವರ್ಷಗಳಿಂದ ನಮ್ಮ ತಂದೆಯವರು ಅರ್ಚಕರಾಗಿದ್ರು, ನಮ್ಮ ತಾತ ಅರ್ಚಕರಾಗಿದ್ರು, ನಮ್ಮ ಮುತ್ತಾತ ಅರ್ಚಕರಾಗಿದ್ರು. ಸೊ ಹಾಗಾಗಿ ಅವಾಗ ಮಹಾಮಂಗಳಾರತಿ ಆಗೋ ಸಮಯದಲ್ಲಿ ಅವರು ಬಂದು ಅದನ್ನ ಹಚ್ಕೊಡ್ತಾರೆ. ನಾವು ಹಚ್ಬಿಟ್ಟು ಅವರು ಸುಖನಾರತಿ ಅಂದ್ರೆ ಆ ಪ್ರಾಂಗಣದಿಂದ ಈಚೆ ಬರ್ತಾರೆ. ಆಮೇಲೆ ಮಹಾಮಂಗಳಾರತಿ ಆಗತ್ತೆ ಮೇಡಮ್. ಇದು ವಿಶೇಷ ಕಾಲದಲ್ಲಿ ನಡ್ಕೊಂಡ್ ಬಂದಿರೋ ಒಂದು ಪದ್ಧತಿ ಮೇಡಮ್ ನಮ್ಮ ದೇವಸ್ಥಾನದಲ್ಲಿ. ಶ್ರೀಗಳಿಗೆ ಅರಿವಿಲ್ವಾ? ಶ್ರೀಗಳಿಗೆ ಅರಿವು ಇಲ್ಲ ಅನ್ಸುತ್ತೆ ಮೇಡಮ್. ಇದು ಅರಿವು ಇದ್ದಿದ್ರೆ ಬಹುಶಃ ಅವ್ರೇನು ಕೇಳ್ತಾ ಇರ್ಲಿಲ್ಲ ಅನ್ಸುತ್ತೆ. ಅವ್ರಿಗೆ ಗೊತ್ತೀಗ ಪಾಂಚರಾತ್ರ ಆಗಮದಲ್ಲಿ ಕೆಲವೊಂದೆಲ್ಲ ಇರೋದ್ರಿಂದ ಬಹುಶಃ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಪ್ಲಸ್ ನಮ್ಮ ಪದ್ಧತಿ ಮೇಡಮ್ ಅದು. ಸೊ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ದೀಪ ಸರಿ, ಇದಕ್ಕೆ ನೀವು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀರಿ. ಇನ್ನು ಶ್ರೀಗಳು ಬಂದು ದೇವರ ದರ್ಶನ ಆಗಿ ವಾಪಸ್ ಹೋದ ನಂತರ ನಿಜಕ್ಕೂ ಗರ್ಭಗುಡಿ ಅಲ್ಲಿ ಸ್ವಚ್ಛ ಮಾಡ್ಲಾಯ್ತಾ? ಕುರುಬರ ಶ್ರೀಗಳು ಬಂದ್ರು ಅನ್ನುವಂತಹ ಉದ್ದೇಶದಿಂದ ಅಲ್ಲಿ ಗರ್ಭಗುಡಿ ಕ್ಲೀನ್ ಮಾಡಿದ್ರು. ನನಗದು ಮುಜರಾಯಿ ಇಲಾಖೆಯ ದೇವಸ್ಥಾನ ಅಂತ ಮೊದಲೇ ಗೊತ್ತಿದ್ದಿದ್ರೆ ನಾನು ಕನಕದಾಸರು ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ಅದೇ ರೀತಿ ಪ್ರತಿಭಟಿಸ್ಬಿಡ್ತಿದ್ವಿ ಅಂತಾನು ಕೂಡ ಹೇಳ್ತಾರೆ. ಓಕೆ ಮೇಡಮ್, ಈಗ ಇದಕ್ಕೆ ನಾನು ಹೇಳ್ತೀನಿ ಮೇಡಮ್. ಈಗ ಅವರು ಬಂದು ಮಠಾಧೀಶರು ಬಂದು ಅವ್ರಿಗೆ ಸನ್ಮಾನ ಮಾಡಿ ಮಹಾಮಂಗಳಾರತಿ ಮಾಡಿ ಉತ್ಸವವನ್ನ ನಾವು ವೈಕುಂಠ ದ್ವಾರದಲ್ಲಿ ಇಟ್ಟು ಅಲ್ಲಿ ಆ ವೈಕುಂಠ ದ್ವಾರನ ಓಪನ್ ಮಾಡಿದಾಗ ಸುಮಾರು ಜನ, ಅವಾಗಲೇ 1000 ಜನ ಕ್ಯೂನಲ್ಲಿ ಇದ್ರು ಮೇಡಮ್, ಆಯ್ತಾ, ದರ್ಶನಕ್ಕೆ. ಇವ್ರು ಸ್ವಾಮೀಜಿ ಅವರು ದರ್ಶನ ಮಾಡ್ಕೊಂಡು ವೈಕುಂಠ ದ್ವಾರದಲ್ಲಿ ಈಚೆ ಹೋದಾಗ ಆಯ್ತಾ, ಅಷ್ಟು ಜನ ಎಲ್ಲಾರು ದರ್ಶನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಯಾರಾದ್ರೂ ಗರ್ಭಗುಡಿ ಆಗ್ಲಿ ದೇವಸ್ಥಾನ ಆಗ್ಲಿ, ಅದು ತುಂಬಾ ದೊಡ್ಡ ದೇವಸ್ಥಾನ, ಯಾರಾದ್ರೂ ಸ್ವಚ್ಛತೆ ಮಾಡ್ತಾರೆ ಮೇಡಮ್. ಈಗ ನಮ್ಮ ಮನೆಯಲ್ಲೇ ಕೂಡ ಒಂದು ದೀಪ ಹಚ್ಚಿದ ಮೇಲೆ ನಾವು ಕಸ ಗುಡ್ಸಲ್ಲ, ಮನೆ ಬಾಗಿಲಿಗೆ ಯಾರು ಸ್ವಚ್ಛತೆ ಮಾಡಲ್ಲ, ಹೌದಾ? ಯಾರಾದ್ರೂ ಮಾಡ್ತಾರೆ ಮೇಡಮ್. ಈ ಘಟನೆ ನಮ್ಮ ದೇವಸ್ಥಾನದಲ್ಲಿ ಹಿಂದೂ ನಡೆದಿಲ್ಲ, ಮುಂದೂ ನಡೆಯಲ್ಲ, ಮೊನ್ನೆ ಕೂಡ ನಡೆದಿಲ್ಲ ಮೇಡಮ್. ಹಾಗಾದ್ರೆ ಶ್ರೀಗಳು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ, ಅದು ಕೂಡ ನೀವು ಹೇಳ್ತಾ ಇದ್ದೀರಿ ನಾವು ಸ್ವಚ್ಛ ಮಾಡ್ಲೇ ಇಲ್ಲ ಅಂತ. ಶ್ರೀಗಳು ನಾವು ಹೋದ ತಕ್ಷಣ ಗರ್ಭಗುಡಿ ಸ್ವಚ್ಛ ಆಯ್ತು ಅಂತ ಹೇಳ್ತಿದ್ದಾರೆ. ಯಾಕೆ ಇಂತಹ ಗಂಭೀರ ಆರೋಪ, ಅದು ಕೂಡ ಸುಳ್ಳು ಆರೋಪ ಅಂತ ತಾವು ಹೇಳ್ತಾ ಇದ್ದೀರಿ? ಹೌದು ಮೇಡಮ್. ಏನಕ್ಕೆ ಆರೋಪ ಮಾಡಿದಾರೆ ಗೊತ್ತಿಲ್ಲ ಮೇಡಮ್. ಅಷ್ಟೊಂದು ಭಗವಂತನಿಗೆ ನಾವು ಅಲಂಕಾರ ಮಾಡಿ, ಮಹಾಭಿಷೇಕ ಮಾಡಿ, ಮಹಾ ಮಂಗಳಾರತಿ ಮಾಡಿ, ಅವತ್ತು ದಿವಸ ವೈಕುಂಠ ದ್ವಾರ ಅಂತ ನಾವು ಹೋಗಿರ್ಬೇಕಾದ್ರೆ ಯಾರಾದ್ರೂ ಸ್ವಚ್ಛತೆ ಮಾಡ್ತಾರೆ ಮೇಡಮ್? ಅಲ್ಲ, ಗ್ರಾಮಸ್ಥರೇ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರಂತೆ ಶ್ರೀನಿವಾಸ್ ಅವರೇ. ಅಲ್ಲಿನ ಭಕ್ತರು, ಗ್ರಾಮಸ್ಥರೇನಿದಾರೋ ಭಕ್ತರು, ಸೊ ಅವರೇ ಶ್ರೀಗಳಿಗೆ ಈ ಮಾಹಿತಿ ಕೊಟ್ಟಿದ್ದಂತೆ. ಕುರುಬ ಶ್ರೀಗಳು ಬಂದ್ರು, ಹಾಗಾಗಿ ನಾವು ಗರ್ಭಗುಡಿಯನ್ನ ಸ್ವಚ್ಛ ಮಾಡಿದ್ವಿ ಅಂತ. ಖಂಡಿತ ಇಲ್ಲ ಮೇಡಮ್. ಗರ್ಭಗುಡಿ ಒಳಗಡೆ ಅವ್ರು ಯಾರು ಒಳಗಡೆ ಬರೋದಿಲ್ಲ, ನೋಡಿಲ್ಲ. ಗರ್ಭಗುಡಿಲಿರೋ ನಾವು ಜನ ಏನ್ ಸ್ವಚ್ಛತೆ ಮಾಡಕ್ಕಾಗುತ್ತೆ? ಗರ್ಭಗುಡಿ ಸ್ವಚ್ಛತೆ ಮಾಡಕ್ಕೆ ಆ ರೀತಿ ಮಾಹಿತಿ ಕೊಡ್ತಾರೆ ಶ್ರೀನಿವಾಸ್ ಅವರೇ? ಮೇಡಮ್, ಯಾರು ಭಕ್ತರು ಮಾಹಿತಿ ಕೊಟ್ಟಿದಾರೋ ಅದು ನಂಗೆ ಗೊತ್ತಿಲ್ಲ ಮೇಡಮ್. ಈ ಘಟನೆ ಅಂತ ಖಂಡಿತವಾಗ್ಲೂ ನಡೆದಿಲ್ಲ, ಹಿಂದೂ ನಡೆದಿಲ್ಲ, ಮುಂದೆನೂ ನಡೆಯಲ್ಲ ಮೇಡಮ್. ನಮ್ಮ ದೇವಸ್ಥಾನದಲ್ಲಿ ಈ ಘಟನೆ ಯಾರು ಗರ್ಭಗುಡಿ ಆಗ್ಲಿ ದೇವಸ್ಥಾನ ಸ್ವಚ್ಛತೆ ಮಾಡಿಲ್ಲ, ಮಾಡಕ್ ಆಗೋದು ಇಲ್ಲ, ಮುಂದೂ ಮಾಡಲ್ಲ, ನಾವು ಹಿಂದೂ ಮಾಡಲ್ಲ. ಹಂಗಂತ ನಾವ್ ಯಾರು ಮಠಾಧೀಶಗಳಾಗಿರ್ಲಿ, ಸಾಮಾನ್ಯ ಜನರಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ, ಯಾರೇ ಬಂದು ನಮ್ಗೆಲ್ಲಾದ್ರು ಒಂದು ಸಮಾನತೆಯಾದ ನಾವು ಇದನ್ನ ತೋರಿಸ್ತೀವಿ ವಿನಃ
ಈ ತರ ಇವರು ಕುರುಬ ಸ್ವಾಮೀಜಿಗಳು ಬಂದು ಹೋಗಿದ್ದಾರೆ ಅಂತ ತಕ್ಷಣ ಸ್ವಚ್ಛತೆ ಮಾಡೋದು ನಾವು ಖಂಡಿತ ಮಾಡಿಲ್ಲ ಮೇಡಮ್. ಆ ಘಟನೆ ನಡೆದಿಲ್ಲ ಮೇಡಮ್. ಹಾಗಾದ್ರೆ ಶ್ರೀಗಳಿಗೆ ಏನು ಹೇಳ್ತೀರಿ? ಯಾಕಂತಂದ್ರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲೇ ಹೇಳಿದ್ದಾರೆ, ಸಭಿಕರ ಮುಂದೆ ಈ ರೀತಿ ಆಯಿತು ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸಿದ್ರು. ಇದ್ರ ಜೊತೆಗೆ ಹೇಳ್ತಾರೆ, ನಾ ಇನ್ನು ಮುಂದೆ ಚೆನ್ನಕೇಶವ ದೇಗುಲಕ್ಕೆ ಹೋಗೋದೇ ಇಲ್ಲ ಅನ್ನೋ ಮಾತು ಕೂಡ ಆಡ್ತಾರೆ. ಶ್ರೀಗಳಿಗೆ ಏನು ಹೇಳ್ತೀರಿ? ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಮಾತನಾಡಿ ಎಲ್ಲವೂ ಕ್ಲಿಯರ್ ಮಾಡುವಂತಹ ಉದ್ದೇಶ ಏನಾದರೂ ಇದೆಯಾ ತಮ್ಮದು? ಇಲ್ಲ ಮೇಡಮ್, ನಾನು ಈಗ ನಮ್ಮ ಊರಿನ ಭಕ್ತಾದಿಗಳು, ಊರಿನ ಜನಗಳು, ಪ್ರಮುಖರು ಮತ್ತೆ ನಮ್ಮ ಆಡಳಿತಾಧಿಕಾರಿಗಳ ಜೊತೆ ಎಲ್ಲ ನಾನೊಂದು ಇದನ್ನ ಮೀಟಿಂಗ್ ಮಾಡ್ಬಿಟ್ಟು ಮುಂದೆ ಏನ್ ಇದ್ರ ಬಗ್ಗೆ ಏನ್ ಮಾಡಬಹುದು, ಏನ್ ಮಾತಾಡಬಹುದು, ಶ್ರೀಗಳ ಹತ್ರ ಹೋಗಿ ಮಾತಾಡ್ಬೇಕಾ, ಏನ್ ಮಾತಾಡ್ಬೇಕು, ಅದನ್ನ ಮುಂದಿನ ಕ್ರಮ ತಗೊಳ್ತೀವಿ ಮೇಡಮ್. ಅಲ್ಲ, ಸಭಿಕರ ಮುಂದೆ ಈ ರೀತಿ ಹೇಳಿದ್ದಾರೆ, ಮಾಧ್ಯಮದ ಮುಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ನನಗೆ ನರಕ ಆಗ್ಬಿಡ್ತು, ನರಕ ತೋರಿಸ್ಬಿಟ್ರು ಅನ್ನುವಂಥ ಪದ ಬಳಸ್ತಾರೆ. ಸುಮ್ನೆ ಯಾರು ಆ ವರ್ಡ್ ಯೂಸ್ ಮಾಡ್ತಾರಾ ಶ್ರೀನಿವಾಸ್ ಅವರೇ? ಕರೆಕ್ಟ್ ಮೇಡಮ್. ಈಗ ಇದು 23ನೇ ತಾರೀಕು ಡಿಸೆಂಬರ್ ಅಲ್ಲಿ ಆಗಿರೋದು ಮೇಡಮ್. ಯಾರು 7 ವರ್ಷದಿಂದ ಹಿಂಗಾಗಿರೋದನ್ನ ಈ ನರಕ ಯಾರು ಅವ್ರು ಬಂದ್ರೆ 10 ನಿಮಿಷ 15 ನಿಮಿಷದಲ್ಲಿ ಏನ್ ನರಕ ತೋರಿಸಿದೀವಿ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಮೇಡಮ್. ಪ್ರತಿ ವರ್ಷ ಹೆಂಗಾಗಿದೆಯೋ ಎಲ್ಲಾನು ನಾವು ಅದೇ ತರನೇ ಮಾಡಿದೀವಿ ಮೇಡಮ್. ನಮ್ಗೆ ಅದು ಸ್ವಾಮೀಜಿ ಯಾಕೆ ಈ ತರ ಹೇಳಿಯಾರೆ ಅನ್ನೋದು ನೀವು ಅವ್ರನ್ನೇ ವಿಚಾರಿಸಿ ಮೇಡಮ್. ನಂಗಂತೂ ಖಂಡಿತವಾಗ್ಲೂ ನಮ್ಗೆ ಇದ್ರ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಮೇಡಮ್. ಅಲ್ಲ, ಈಗ ನೀವು ಶ್ರೀಗಳು ಕೂಡ ಮಾತನಾಡಿದ್ರು ಶ್ರೀನಿವಾಸ್ ಅವರೇ, ಈಗ ತಾವು ಸ್ಪಷ್ಟನೆ ಕೊಡ್ತಾ ಇದ್ದೀರಿ, ಅವ್ರಿಗಲ್ಲಿ ಏನಾಯ್ತು, ಏನ್ ಅನುಭವಿಸಿದ್ರು ಅನ್ನೋದನ್ನ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು. ಈಗ ತಾವು ಅದನ್ನ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಆ ರೀತಿ ಆಗ್ಲೇ ಇಲ್ಲ, ನಾವು ನಡ್ಕೊಂಡೇ ಇಲ್ಲ ಅಂತ. ಆದ್ರೆ ಮಧ್ಯಕ್ಕೆ ಏನೋ ಆಗಿದೆ ಅಲ್ವಾ? ಸೊ ಅದನ್ನ ಸರಿಪಡಿಸೋ ಕೆಲಸ ಆಗ್ಬೇಕಲ್ಲ? ಅಲ್ಲ, ಸರಿ ಏನಾದ್ರು ಆಗಿದ್ರೆ ಸರಿಪಡಿಸಬಹುದು. ಏನ್ ಆಗಿದೆ ಅಸಮಾಧಾನ ಅವ್ರದ್ದು. ಈಗ ಅಲ್ಲಿನ ಭಕ್ತರೇ ಹೇಳಿದ್ರು, ನಾವು ಹೋದ ನಂತರ ಗರ್ಭಗುಡಿ ಕ್ಲೀನ್ ಮಾಡಿದ್ರು. ನೀವ್ ಹೇಳ್ತಾ ಇದ್ರಿ 7-8 ವರ್ಷದಿಂದ ಅವ್ರನ್ನ ಪ್ರತಿ ಬಾರಿಯೂ ಕೂಡ ನಾವು ದೇವಸ್ಥಾನಕ್ಕೆ ಆಹ್ವಾನಿಸ್ತೀವಿ ಅಂತ. ಹೌದು. ಸೊ ಹಾಗಿದ್ದಾಗ ಯಾರು ಸುಮ್ನೆ ಹುಳಿ ಹಿಂಡೋ ಕೆಲಸ ಮಾಡ್ತಾರಾ, ಅಥವಾ ಶ್ರೀಗಳಿಗೆ ಸುಮ್ನೆ ಹೇಳೋದಕ್ಕೆ ಅವ್ರು ಯಾಕೆ ಮುಂದೆ ಬರ್ತಾರೆ ಮೇಡಮ್? ಈಗ ಈ ಶ್ರೀಗಳಿಗೆ ಯಾರು ಹೇಳಿಯಾರೆ ನನ್ಗದು ಗೊತ್ತಿಲ್ಲ. ನಾವ್ ಯಾರು ಮಾಡಲ್ಲ ಮೇಡಮ್. ಗರ್ಭಗುಡಿಯಲ್ಲಿ ಒಂದು ಸತಿ ಅಲಂಕಾರ ಮಾಡಿ ಅಭಿಷೇಕ ಮೇಡಮ್, ದೇವಸ್ಥಾನ ಫುಲ್ ಅಲಂಕಾರ ಆಗಿದೆ, ಗರ್ಭಗುಡಿ ಫುಲ್ ಅಲಂಕಾರ ಆಗಿದೆ, ಭಗವಂತನಿಗೆ ಅಲಂಕಾರ ಆಗಿದೆ. ಇವರು ಪ್ರಾಂಗಣದಿಂದ ಮುಂಚೆ ಬಂದು ನಿಂತಿರ್ಬೇಕು. ಅವ್ರು ಬಂದು ಹೋದ ತಕ್ಷಣ ಗರ್ಭಗುಡಿನಲ್ಲಿ ಯಾರಾದ್ರೂ ಸ್ವಚ್ಛತೆ ಮಾಡ್ತಾರ ಮೇಡಮ್? ಇಲ್ಲಿ ಗರ್ಭಗುಡಿಗೂ ಎರಡಕ್ಕೂ ಇವ್ರು 2 ಪ್ರಾಂಗಣ ಮುಂದೆ ನಿಂತ್ಕೊಂಡಿದ್ದಾರೆ. ಇವು ಒಂದು ಗರ್ಭಗುಡಿ ಆದ್ಮೇಲೆ ಸುಖನಾಸಿ ಆದ್ಮೇಲೆ ನೆಕ್ಸ್ಟ್ ನಿಂತ್ಕೊಂಡಿದ್ದಾರೆ. ಅಲ್ಲಿ ಬಂದು ನಿಂತ್ಕೊಂಡು ಬೈ ಚಾನ್ಸ್ ಏನಾದ್ರೂ ಗರ್ಭಗುಡಿ ಒಳಗೆ ಬೇರೆ ಯಾರಾದ್ರೂ ಹೋಗಿ ದೇವ್ರನ್ನ ಮುಟ್ಟಿ ಆತರ ಏನಾದ್ರು ಮಾಡಿರೋದೇನಾದ್ರು ಒಂದು ಇದಿತ್ತು ಅಂದ್ರೆ ಅವಾಗ ಏನಾದ್ರು ದೇವಸ್ಥಾನದಲ್ಲಿ ಇದನ್ನ ಮಾಡ್ತಾರೆ, ಪ್ರೋಕ್ಷಣೆ ಮಾಡ್ತಾರೆ ಅನ್ನೋದು ಬಿಟ್ಬಿಟ್ರೆ ಮೇಡಮ್, ಸಂಪ್ರೋಕ್ಷಣೆ ಮಾಡ್ತಾರೆ ಅನ್ನೋದು ಒಂದು ಪಾಂಚರಾತ್ರ ಆಗಮದಲ್ಲಿ ಇದೆ. ಬಿಟ್ಬಿಟ್ರೆ ಮೇಡಮ್, ಇವರು ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಯಾರು ಸ್ವಚ್ಛತೆ ಮಾಡಿಲ್ಲ ಮೇಡಮ್. ಯಾರು ಮಾಡಿಲ್ಲ, ಯಾರು ಹೋಗಿ ಹೇಳಿದಾರೋ ಗೊತ್ತಿಲ್ಲ. ಸೊ ಅವ್ರ ಜೊತೆ ಮಾತನಾಡ್ತೀವಿ, ಅವ್ರನ್ನ ಕರೆಸ್ಬಿಟ್ಟು ಮಾತಾಡಿ. ಎಸ್ ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಏಷ್ಯಾನೆಟ್ ಸುವರ್ಣ ಜೊತೆ ಮಾತನಾಡಿದ್ದಕ್ಕಾಗಿ. ನಾವು ದೇಗುಲದಲ್ಲಿ ಜಾತಿ ತಾರತಮ್ಯ ಮಾಡಿಲ್ಲ. ಸಾಣೆಹಳ್ಳಿ ಶ್ರೀಗಳು ದೇವಸ್ಥಾನಕ್ಕೆ ಬಂದು ಹೋದ ನಂತರ ಸ್ವಚ್ಛತೆನೇ ಮಾಡಿಲ್ಲ ಅಂತ ಅರ್ಚಕರಾದಂತಹ ಶ್ರೀನಿವಾಸ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮೂಲಕ ಸ್ಪಷ್ಟಪಡಿಸಿದ್ದಾರೆ. 7 ಮಠಾಧೀಶರನ್ನ ದೇಗುಲಕ್ಕೆ ಕರೆಸ್ತೇವೆ, ಶ್ರೀಗಳಿಗೆ ಅರಿವಿಲ್ಲ ಅಂತ ಅರ್ಚಕ ಶ್ರೀನಿವಾಸ್ ಅವರು ಹೇಳ್ತಾರೆ. ದೇವಸ್ಥಾನದಲ್ಲಿ ನಾವು ಅವರು ಬಂದು ಹೋದ ನಂತರ ಯಾವುದೇ ಸ್ವಚ್ಛತಾ ಕಾರ್ಯ ಮಾಡಿಲ್ಲ. ಅದು ವೈಕುಂಠ ಏಕಾದಶಿಯ ಸಂದರ್ಭ ದೇವಸ್ಥಾನವನ್ನ ಅಲಂಕಾರ ಮಾಡಿರ್ತೀವಿ, ಗರ್ಭಗುಡಿಯಲ್ಲಿ ಅಲಂಕಾರ ಆಗಿರುತ್ತೆ, ಪೂಜೆ ಆಗಿರುತ್ತೆ. ಅವರು ಬಂದು ಹೋದ ನಂತರ ಹೇಗೆ ತಾನೇ ಅದನ್ನ ಸ್ವಚ್ಛ ಮಾಡೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.